ನಮಸ್ಕಾರ. ನಾನಿವತ್ತು ಸುಮಾರು 822 ವರ್ಷ ಇತಿಹಾಸವಿರುವಂತಹ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಆ ದೇವಸ್ಥಾನದ ಹೆಸರೇ ಈಶ್ವರ ಮಾರಿಕಂಬ ಕಳುವಾಡಿ ದೇವಸ್ಥಾನ. ಹಾಗೆ ಈ ದೇವಸ್ಥಾನದಲ್ಲಿ ಯಾವ ಹರಕೆಯನ್ನು ಹೊತ್ತರೆ ತಾಯಿ ನಮಗೆ ಒಲಿತಾಳೆ, ಹಾಗೆ ಇನ್ನು ಯಾವ ಯಾವ ದೇವರುಗಳಿವೆ, ಹಾಗೆ ಇಲ್ಲಿನ ಸ್ಥಳ ಪುರಾಣ ಏನು ಎಲ್ಲವನ್ನು ಬಿಡಿಯಾಗಿ ಹೇಳ್ತೀನಿ. ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ನೀವಿಲ್ಲಿ ನೋಡ್ತಾ ಇರುವಂತಹ ಎಲ್ಲ ದೇವರುಗಳು ಕೊಲ್ಲೂರು ಮೂಕಾಂಬಿಕಾ ತಾಯಿಯ ಗಣಗಳಾಗಿರ್ತಾರೆ. ಅಂತಂದ್ರೆ ಕೊಲ್ಲೂರು ಮೂಕಾಂಬಿಕಾ ತಾಯಿಗೂ ಹಾಗೂ ಈ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಇದೆ. ಕಲ್ವಾಡಿ ಈ ದೇವಸ್ಥಾನ ಇದ್ದಲ್ಲಿ ಶೈವ ಋಷಿವರ್ಯರು ತಪಸ್ಸು ಮಾಡಿ ಈಶ್ವರನ ಒಂದು ಗುಡಿಯನ್ನ ಇಲ್ಲಿ ಕಟ್ತಾರೆ. ಹಾಗಾದರೆ ಕೊಲ್ಲೂರಿಗೂ ಮತ್ತು ಇಲ್ಲಿಗೆ ಹೇಗೆ ಸಂಬಂಧ ಅಂತಂದ್ರೆ, ಕೊಲ್ಲೂರಿನಲ್ಲಿ ಅನೇಕ ಋಷಿಗಳು ತಪಸ್ಸು ಮಾಡುತ್ತಿರಬೇಕಾದ್ರೆ ಅಸುರರೆಲ್ಲರೂ ಅವರಿಗೆ ತೊಂದರೆ ಕೊಡ್ತಿದ್ರಂತೆ. ಆವಾಗ ಮೂಕಾಂಬಿಕಾ ತಾಯಿಯ ಗಣಗಳಾದ ಮಾರಿಕಾಂಬ, ಭದ್ರಕಾಳಿ ಪರಿವಾರ ದೈವಗಳು ಯುದ್ಧ ಮಾಡಿ ಅಸುರರನ್ನ ಕೊಂದ್ರಂತೆ. ಹಾಗೆ ಅಲ್ಲಿ ತಾಯಿಯ ಪ್ರೇರಣೆಯ ಪ್ರಕಾರ ತಮ್ಮ ಹಸಿವು, ದಣಿವು ಇದೆಲ್ಲವನ್ನ ಉಪಶಮನ ಮಾಡಲು ಈ ಊರಿಗೆ ಪ್ರತಿಷ್ಠಿತ ಮನೆತನದವರೊಬ್ಬರಿಗೆ ಗೋಚರ ಆಗ್ತಾಳಂತೆ ತಾಯಿ. ಹಾಗೆ ಈ ಪುಣ್ಯಭೂಮಿಯಾದ ಈಶ್ವರನ ಸಾನ್ನಿಧ್ಯದಲ್ಲಿ ತಾಯಿ ಸ್ಥಾನ ಪಡೆದ್ಲು ಅಂತ ಇತಿಹಾಸನೇ ಇದೆ. ನೀವಿಲ್ಲಿ ನೋಡ್ತಾ ಇರುವಂತಹ ತಾಯಿಯೇ ಮಾರಿಕಾಂಬ ತಾಯಿಯಾಗಿರ್ತಾಳೆ. ಈ ತಾಯಿಗೆ ಇನ್ನು ವಿಶೇಷ ಅಂತಂದರೆ ಸೀರೆ ಹಾಗೆ ಬಳೆಗಳನ್ನು ಕೊಡೋದ್ರಿಂದ ಮಕ್ಕಳ ಒಂದು ಪ್ರಾರ್ಥನೆ ಹಾಗೂ ಅವರ ಇಚ್ಛೆಗಳನ್ನು ಎಲ್ಲ ಈಡೇರಿಸ್ತಾಳೆ ಅನ್ನೋದೊಂದು ಪ್ರತೀತಿನೇ ಇದೆ. ದೇವಿಯ ಅಲಂಕಾರಕ್ಕೆ ಪುರಾತನ ಕಾಲದಿಂದಲೂ ಭಟ್ಕಳದಿಂದ ಮಲ್ಲಿಗೆ ಹೂವನ್ನು ತರ್ತಿದ್ರಂತೆ. ಅದು ಜಾಜಿ ಮಲ್ಲಿಗೆ ಹೂವು. ಹಾಗೆ ತಾಯಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಅಂತೆ. ಅಷ್ಟಮಂಗಳದಲ್ಲಿ ಬಂದಂತೆ ನೈಋತ್ಯ ಭಾಗದಲ್ಲಿ ನೂತನವಾಗಿ ನಿರ್ಮಾಣ ಆಗುವ ಗಣಪತಿ ದೇವರ ಗರ್ಭಗುಡಿ, ನೂತನ ಗಣಪತಿ ದೇವರ ವಿಗ್ರಹ ಹಾಗೆ ಪುನರ್ ಪ್ರತಿಷ್ಠೆ ಆಗಬೇಕೆಂದು ಬಂದಿತ್ತಂತೆ. ಹಾಗೆ ಇಲ್ಲಿ ಗಣಪತಿ ದೇವರ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಲಾಗಿತ್ತು. ಪ್ರತಿ ತಿಂಗಳು ಸಂಕಷ್ಟಹಾರ ಚತುರ್ಥಿಗೆ ಇಲ್ಲಿ ಗಣಹೋಮ ಹಾಗೆ ಇನ್ನು ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತದೆ. ಹಾಗೆ ಅಲ್ಲಿ ಪಕ್ಕದಲ್ಲಿ ವೆಂಕಟರಮಣ ದೇವರ ದರ್ಶನವನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ನಾನಾವಾಗಲೇ ತಿಳಿಸಿರುವಂತೆ ಇಲ್ಲಿ ಇರುವಂತಹ ಮಾರಿಕಾಂಬ ತಾಯಿಯ ಉಪದೇವರಾದಂತಹ ಈಶ್ವರ, ಜಟ್ಟಿಗೆ ಪರಿವಾರ, ವೀರಭದ್ರ, ಗೆಂಡದ ಹೈಗುಳಿ, ಭೂತರಾಜ, ಚೌಡೇಶ್ವರಿ ಮತ್ತು ಯಕ್ಷ, ಮುಡೂರು ಹೈಗುಳಿ, ನಾಗಚೈತನ್ಯ, ವಿಶ್ವಕರ್ಮ ಪಾತ್ರಿಯ ಕುಟುಂಬದ ಹೈಗುಳಿ, ಗಡಿ ಹೈಗುಳಿ ಇದೆಲ್ಲ ದೇವರುಗಳು ಇಲ್ಲಿ ಬಂದು ನೆಲೆಸಿರೋದನ್ನು ನಾವು ಕಾಣಬಹುದು.
ಹಾಗೆ ಇನ್ನು ಈ ದೇವಸ್ಥಾನದ ಬಗ್ಗೆ, ಪೂಜೆಗಳ ಬಗ್ಗೆ, ಹಾಗೆ ಇನ್ನೂ ಸ್ವಲ್ಪ ಅನೇಕ ಮಾಹಿತಿಗಳನ್ನು ನಾವು ಅಲ್ಲಿಯ ಹಿರಿಯರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಅವರು ಬಹಳ ಸಂಕ್ಷಿಪ್ತವಾಗಿ ಇಲ್ಲಿಯ ಬಗ್ಗೆ ಅವರಿಗೆ ಎಷ್ಟು ಗೊತ್ತೋ ಅಷ್ಟರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಕೇಳಿ ಬನ್ನಿ. ನಮಸ್ಕಾರ. ನಾನಿವತ್ತು ಬೈಂದೂರಿನಲ್ಲಿಗೆ ಹತ್ರವಾಗುವಂತಹ ಕಲ್ವಾಡಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಈಶ್ವರ ಮಾರಿಕಾಂಬ ಕಲ್ವಾಡಿ ದೇವಸ್ಥಾನ. ಇದರ ಪ್ರತೀತಿ ಏನು, ಹಾಗೆ ಇಲ್ಲಿನ ಹಿನ್ನೆಲೆ ಏನು, ಇದೆಲ್ಲವನ್ನ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸಂಜೀವಾಚಾರ್ಯ. ತಮ್ಮ ಹೆಸರು? ಕರುಣಾಕರ್ ಶೆಟ್ಟಿ. 400 ವರ್ಷ ಇತಿಹಾಸ ಇದಕ್ಕೆ ಇದೆ ಅಲ್ಲಿಂದ. ಆ ನಂತರ ಅದು ಹಿಂಗೆ ಪೂಜೆ ನಡೀತಾ ಇತ್ತು. ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಪೂಜೆ ನಡೀತದೆ. ಹಾಗೆ ಇಲ್ಲಿ ಪೂಜೆ ನಡೆದ ಬೆಳಿಗ್ಗೆ ಅವರ ಅರ್ಚಕ ಬಂದಿದ್ದಾರೆ. ಈ ಮೂರ್ತಿಗೆ ಭಟ್ರು ಇದು ಪೂಜೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ಸ್ವಾಮಿಗೆ, 6 ಗಂಟೆಗೆ ಅಭಿಷೇಕ ನಡೀತದೆ. ಕಡೆಗೆ ಮಧ್ಯ ಮೇಲೆ ಎಲ್ಲ ಭಕ್ತಾದಿಗಳು ಬಂದು ಪೂಜೆ ನಡೀತದೆ. ಹಾಗೆ ಬ್ರಹ್ಮಕಲಶೋತ್ಸವ 2018ರಲ್ಲ, 2018ರಲ್ಲಿ ಬ್ರಹ್ಮಕಲಶೋತ್ಸವ ಆಯ್ತು. ಆ ಕೊರೋನಾ ಸಮಯದಲ್ಲಿ ಭಾರಿ ಕಷ್ಟ ಆಯ್ತು, ಆದ್ರೂ ಒಳ್ಳೆ ನಡೆಯುತ್ತೆ. ಜನರ ಸೇವೆಯಿಂದ ಸುಮಾರು 4 ಕೋಟಿ ವೆಚ್ಚದಲ್ಲಿ ಭಕ್ತಾದಿಗಳಿಂದಲೇ ಆದ ಬ್ರಹ್ಮಕಲಶೋತ್ಸವ ಶ್ರೀಧರ್ ತಂತ್ರದಿಂದ ಅವರ ಪೌರತ್ವದಲ್ಲಿ ಇದನ್ನು ಮಾಡಿಸಿದ್ದು. ಅಷ್ಟೊಳಗೆ ವರ್ಷ ಇದ್ ಮಾಡ್ತಾ ಇದ್ದೆ. ಮತ್ತೆ ಇಲ್ಲಿ ವಿಶೇಷ ಮಧ್ಯಾಹ್ನ ಪೂಜೆ, ಮತ್ತೆ ಇಲ್ಲಿ ತಾಯಿಗೆ ಕುರಿ ಹರಕೆ ಇರ್ತದೆ. ಹಂಗೆ ಈಗ ಕೋಡಿ ಸ್ವಲ್ಪ ಕಡಿಮೆ ಆಗಿದೆ ಈಗ. ಇಲ್ಲಿ ವರ್ಷ ಒಂದ್ಸಲ ಮಕರ ಸಂಕ್ರಮಣಕ್ಕೆ ಹಬ್ಬ, ಹಾಲ್ ಹಬ್ಬ ಅಂತ ಕರಿತೇವೆ. ಅದಕ್ಕೆ ಕೆಂಡ, ಅದೇ ದಿವಸ ಮುಂಚಿನ ದಿವಸ ರಾತ್ರಿ ಕೆಂಡ ಇದೆ. ಜನರೆಲ್ಲ ಹರಕೆ ಹೊತ್ತದೆಲ್ಲ ಕೆಂಡನ ಮಾಡಿಸ್ತಾ ಇದ್ದಾರೆ. ಮಾರನೇ ದಿವಸ ದೇವಿಗೆಲ್ಲ ಪೂಜೆ ಇದೆ. ಸಾವಿರಾರು ವಿಶೇಷ ಪೂಜೆ. ಜನವರಿ 14, ಮಕರ ಸಂಕ್ರಾಂತಿ 14, 15 ಅದ ಪಂಚಮ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಮಾನಕಟ್ಟೆ ಇದ್ದಂಗೆ. ಆವಾಗ ಆ ದಿವಸ ಮುಂಚಿನ ದಿವಸ ರಾತ್ರಿಗೆ ತುಂಬಾ ಜನ ಹರಕೆ ಹೊತ್ತವ್ರು ಈ ಗಂಡ ಸೇವೆ ಮಾಡ್ತಾರೆ. ಮಾರನೇ ದಿವಸ ಪೂಜೆ, ಹಣಕಾಯಿ, ದೇವ್ರ ವಿಶೇಷ ಪೂಜೆ ಎಲ್ಲ ಮಾಡಿಸ್ತಾರೆ. ಅದನ್ನ ಮತ್ತೆ ಅನ್ನ ಸಂತರ್ಪಣೆನೂ ಇದೆ. ಈಗ ಇದಾದ ನಂತರ, ಜೀವನದ ಆದ ನಂತರ ಮಧ್ಯಾಹ್ನ ಮುಂಚಿನ ದಿವಸ ರಾತ್ರಿಗೂ ಅನ್ನ ಸಂತರ್ಪಣೆ ಇದೆ. ರಾತ್ರಿಗೂ ಅನ್ನ ಸಂತರ್ಪಣೆ ಇದೆ. ಒಂದ್ಸಲ ಭಜನಾ ಮಂಡಳಿ ಇದೆ. ಭಜನಾ ಮಂಡಳಿಯವರು 10 ದಿವಸ 12 ದಿವಸ ಊರೆಲ್ಲ ತಿರುಗಿ ನಗರ ಭಜೆ ಪ್ರತಿ ದಿವಸ ರಾತ್ರಿ ಊರಿನಲ್ಲೆಲ್ಲ ತಿರುಗಿ ಇಲ್ಲಿ ಬಂದು 12 ಗಂಟೆ 10 ಗಂಟೆವರೆಗೆ ಮಾಡಿ ಕಡೆಗೆ 12ನೇ ದಿವಸಕ್ಕೆ 12ನೇ ದಿವಸಕ್ಕೆ ಮಂಗಳ ಇತ್ತು, ದೀಪ ಇತ್ತು. ಮಾರನೇ ದಿವಸ ದೀಪ ತೆಗೆದು ಊರಿನ ಭಕ್ತಾದಿಗಳಿಗೆಲ್ಲ ಸಂತರ್ಪಣೆ ಕಾರ್ಯಕ್ರಮ ಇತ್ತು ಮಾಡುವಂತದ್ದು. ಅದೀಗ ನಡ್ಕೊಂಡು ಬಂದು ಹಾಗೆ ಇತ್ತು, ನಡೀತಾ ಇತ್ತು. ಅದೀಗ ನಾನಿಲ್ಲಿ ಕೇಳಿರುವಂತೆ ತಾಯಿಗೆ ಸೀರೆ ಮತ್ತೆ ಬಳೆ ಕೊಟ್ರೆ ಅದೊಂದು ವಿಶೇಷ. ಅವ್ರಿಗೆ ಒಂದು ನಮ್ದು ಇಷ್ಟಾರ್ಥ ನೆರವೇರ್ತದೆ ಎಂಬುದಿದೆ. ಇಷ್ಟಾರ್ಥ ಎಣಿಸಿ ಅವರು ಏನು ಸೇವೆ ಕೊಟ್ಟು ಇಲ್ಲಿ ಇದು ಇದೆ, ಹೆಣ್ಣು ಗಣ್ಣಿಂದ ಇದು ನೋಡ್ತಾರೆ, ಪ್ರಸಾದ ನೋಡ್ತಾರೆ. ಇಲ್ಲಿ ಅದೊಂದು ಭಾರಿ ವಿಶೇಷ. ಪ್ರಸಾದ ಕೊಟ್ಟರೆ ಮಾತ್ರ ಅದು ವಿಶೇಷ ಒಳ್ಳೆ ರೀತಿಯಿಂದ ನಡೀತದೆ. ಅದೊಂದು ನೆನಪೈತೆ, ಅದೊಂದು ಹೇಳೋದಿದೆ. ಮತ್ತೆ ಅವ್ರು ಏನು ನಾವು ಹರಕೆ ಹೊತ್ತರು ಅದು ನಮ್ದೆಲ್ಲ ಉಂಟು. ನಾವು ಬೇಡ್ಕೊಂಡು ಇಷ್ಟೊಂದು ಕಟ್ಟಡ ಆಗ್ಬೇಕಂದ್ರೆ ಒಬ್ಬಿಬ್ರಲ್ಲ, ಒಂದು ದೇವಿ ಒಂದು ಇದು ಮಾಡಿಕೊಟ್ಟಿದ್ದಾಳೆ. ಈ ಎಲ್ಲದಕ್ಕೂ ಸುಮಾರು ಈಗ ಒಂದು 5 ಕೋಟಿವರೆಗೆ ಆಯ್ತಿದೆ ಇದೆಲ್ಲ. ದೇವಸ್ಥಾನದ ಒಳಗಡೆ ಈ ಬೃಹದಾಕಾರದ ನೆಲ್ಲಿ ಮರವನ್ನು ನೀವು ಕಾಣಬಹುದು. ತಂತ್ರಿಗಳು ಆದೇಶಿಸಿದಂತೆ ಈ ಮರವನ್ನು ಯಾರೂ ಕೂಡ ಮುಟ್ಟಬಾರ್ದು. ನಾನು ನಿಮಗೆ ತಿಳಿಸಿರುವಂತೆ ಇಲ್ಲಿ ಮುಂಚೆ ಮಾರಿಕಾಂಬ ತಾಯಿಯ ಆರಾಧನೆ ಆಗ್ತಿತ್ತು. ಅಷ್ಟಮಂಗಳದ ನಂತರ ಇಲ್ಲಿ ಈಶ್ವರನಿಗೂ ಸ್ಥಾನ ಕೊಡಲಾಗಿತ್ತಂತ. ಇದೇ ಈಶ್ವರನ ಸಾನ್ನಿಧ್ಯ ಆಗಿರುತ್ತೆ. ಬಹಳ ವಿಶಾಲವಾಗಿದ್ದು ಇನ್ನು ಇಲ್ಲಿ ನಾಗದೇವರ ಸನ್ನಿಧಿಯನ್ನು ಕೂಡ ನೀವು ಕಾಣಬಹುದು. ಅಷ್ಟು ಮಾತ್ರ ಅಲ್ಲೇ ಅದರ ಪಕ್ಕ ಒಂದು ಚಿಕ್ಕದಾಗಿ ಕೆರೆ ಥರ ಒಂದು ಪ್ಲೇಸ್ ಇದೆ, ಅದು ಕೂಡ ಬಹಳ ಸುಂದರವಾಗಿದೆ.
ಇನ್ನು ಹೆಣ್ಣು ಮಕ್ಕಳಿಗೆ ಮುಟ್ಟಿನ ವಿಷಯದಲ್ಲಿ ತುಂಬಾ ಸಮಸ್ಯೆಗಳಿರುತ್ತೆ. ಅದರಲ್ಲಿ ಹಾಸಿಗೆ ಮೇಲೆ ಮುಟ್ಟಾಗುವಂಥದ್ದು ಅಥವಾ ರಾತ್ರಿ ಹೊತ್ತು ಮಲಗುವಾಗ ಮುಟ್ಟಾಗುವಂಥದ್ದು, ಹಾಗೆ ಮುಟ್ಟಿನಿಂದ ಹೊಟ್ಟೆ ನೋವು ಬರುವಂಥದ್ದು ಅನೇಕ ಸಮಸ್ಯೆಗಳಿರ್ಬೋದು. ಅದೆಲ್ಲ ಸಮಸ್ಯೆಗೆ ಈ ತಾಯಿಗೆ ನಾವು ಹರಕೆ ಹೊತ್ಕೊಳ್ಳೋದ್ರಿಂದ, ಅದು ತಮ್ಮ ಯಥಾಶಕ್ತಿ ಹರಕೆ ಹೊತ್ಕೊಳ್ಳೋದ್ರಿಂದ ಅದೆಲ್ಲ ಸಮಸ್ಯೆಗಳಿಂದ ಪಾರಾಗ್ತಾರೆ ಅನ್ನೋದು ಕೂಡ ಪ್ರತೀತಿ ಇದೆ. ಈ ದೇವಸ್ಥಾನವು ಕುಂದಾಪುರದಿಂದ ಸಾಧಾರಣ 30 ಕಿಲೋಮೀಟರ್ ಹಾಗೆ ಬೈಂದೂರಿಂದ ಸಾಧಾರಣ 12 ಕಿಲೋಮೀಟರ್ ದೂರದಲ್ಲಿರುತ್ತೆ. ಹೈವೇಯಿಂದ ಕೈ ಬೀಸಿ ಕೊಟ್ಟಂತಿರುವ ಈ ದೇವಸ್ಥಾನದ ಮಹಿಮೆಯನ್ನು ನಿಮಗೆ ಆದಷ್ಟು ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಇವಾಗ ಎಲ್ಲ ಸೇವಾ ವಿವರಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ದೇವಸ್ಥಾನಕ್ಕೆ ಬರೋರಾದರೆ ಸೇವಾ ವಿವರಗಳನ್ನು ನೋಡಿ ಗಮನದಲ್ಲಿಟ್ಟುಕೊಂಡು ಹರಕೆಯನ್ನು ಹೊತ್ಕೊಳ್ಬಹುದು. ತಾಯಿಯ ದೇವಸ್ಥಾನ ಆದ್ದರಿಂದ ಬರುವ ಭಕ್ತಾದಿಗಳಿಗೆ ಶುಕ್ರವಾರದ ದಿನದಂದು ಅನ್ನಪ್ರಸಾದವನ್ನು ಇಲ್ಲಿ ಕೊಡಲಾಗುತ್ತೆ. ಆದಷ್ಟು ಈ ದೇವಸ್ಥಾನದ ಸ್ಥಳ ಪುರಾಣವನ್ನು ಹಾಗೆ ಇಲ್ಲಿಯ ಪೂಜೆಯ ವಿವರವನ್ನು ಇನ್ನಷ್ಟು ಮಾಹಿತಿಯನ್ನು ನಿಮಗೆ ತಲುಪಿಸುವಲ್ಲಿ ನಾನು ಪ್ರಯತ್ನ ಪಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಗತ್ಯ ಇರುವವರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಅವರ ತೊಂದರೆಗಳಿಗೆ ಪರಿಹಾರ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಕುಂದಾಪುರದಿಂದ ಬೈಂದೂರು ಕಡೆ ಪಾಸಾಗದಿದ್ದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಮಾರಿಕಾಂಬ ತಾಯಿಯ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕನ್ನೋದೇ ನನ್ನ ಆಶಯ. ಹಾಗೆ ಇಂಥದ್ದೇ ಒಂದು ಧಾರ್ಮಿಕ ದೇವಸ್ಥಾನಗಳ ಬಗ್ಗೆ ನಿಮಗರಿವಿದ್ರೆ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಬೇಗ ಅಲ್ಲಿಗೆ ಬಂದು ಅಲ್ಲಿಯ ಸ್ಥಳ ಪುರಾಣ ಹಾಗೆ ವಿವರಗಳನ್ನು ಜನರಿಗೆ ತಲುಪಿಸುವಲ್ಲಿ ನಾನೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.